ಈ ಪುಸ್ತಕದ ಪುಟಗಳಲ್ಲಿ ಅಡಗಿರುವುದು ಕೇವಲ ಕಥೆಗಳಲ್ಲ, ಇದು ಒಂದು ಸುವರ್ಣ ಯುಗ. ವಿಜಯನಗರ ಸಾಮ್ರಾಜ್ಯ, ಎಲ್ಲೆಲ್ಲೂ ವೈಭವ, ಕಲ್ಲೇ ಕವಿತೆಯಾದ ಕಾಲವಿದು, ಸಿರಿ ಸಂಪತ್ತಿನ ಬೀಡು. ಇದೇ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿ. 13ನೇ ಶತಮಾನದಲ್ಲಿ ಉದಯಿಸಿದ ಈ ಸಾಮ್ರಾಜ್ಯ ಕಟಕ್ನಿಂದ ಕನ್ಯಾಕುಮಾರಿಯವರೆಗೆ, ಕೊಂಕಣದಿಂದ ಕಳಿಂಗದವರೆಗೆ ಹಬ್ಬಿತ್ತು. ಕಲೆ ಮತ್ತು ಸಾಹಿತ್ಯದ ತವರು. ದಕ್ಷಿಣ ಪಥದ ಅಧಿಪತ್ಯವಿದು. ಪ್ರತಿಯೊಂದು ದಾರಿಯೂ ಬಂದು ಸೇರುವುದು ಈ ಶಕ್ತಿ ಕೇಂದ್ರಕ್ಕೆ. ರಾಯರ ಅರಮನೆ, ಸಿಂಹಾಸನದ ಮೇಲೆ ವಿರಾಜಮಾನರಾಗಿರುವ ಕನ್ನಡ ರಾಜ್ಯ ರಮಾರಮಣ ಶ್ರೀ ಕೃಷ್ಣದೇವರಾಯ. ಕೃಷ್ಣದೇವರಾಯರ ಆಳ್ವಿಕೆಯನ್ನು ಸುವರ್ಣ ಯುಗ ಎನ್ನಲು ಪ್ರಮುಖ ಕಾರಣ ಅವರ ಅಪ್ರತಿಮ ಸೈನಿಕ ಶಕ್ತಿ. ದಖ್ಖನ್ ಸುಲ್ತಾನರನ್ನು ಮಣಿಸಿ 1520ರ ರಾಯಚೂರು ಕದನದಲ್ಲಿ ವಿಜಯದ ಪತಾಕೆ ಹಾರಿಸಿದರು. ಪಶ್ಚಿಮದ ಅರಬ್ಬಿ ಸಮುದ್ರದಿಂದ ಪೂರ್ವದ ಬಂಗಾಳ ಕೊಲ್ಲಿಯವರೆಗೆ ಸಾಮ್ರಾಜ್ಯವನ್ನು ವಿಸ್ತರಿಸಿದ ಕೀರ್ತಿ ಇವರದ್ದು. ಇಡೀ ದಕ್ಷಿಣ ಭಾರತವನ್ನೇ ಸುಭದ್ರವಾಗಿಸಿದರು. ಅಂದು ವಿಜಯನಗರ ಜಗತ್ತಿನ ಅತ್ಯಂತ ಶ್ರೀಮಂತ ನಗರವಾಗಿತ್ತು. ಹಂಪಿಯ ಬೀದಿಗಳಲ್ಲಿ ಮುತ್ತು, ರತ್ನ, ವಜ್ರಗಳನ್ನು ತರಕಾರಿಯಂತೆ ರಾಶಿ ಹಾಕಿ ಮಾರಲಾಗುತ್ತಿತ್ತು. ಇದರ ಸಿರಿವಂತಿಕೆ ಕಂಡು ವಿದೇಶಿ ಪ್ರವಾಸಿಗರೇ ಬೆರಗಾಗಿದ್ದರು. ಚಲಾವಣೆಯಲ್ಲಿದ್ದ ಅಪ್ಪಟ ಚಿನ್ನದ ನಾಣ್ಯಗಳೇ ಈ ಸಾಮ್ರಾಜ್ಯದ ಶಕ್ತಿ. ಇಲ್ಲಿನ ಪ್ರಜೆಗಳ ಜೀವನ ಸುಖ ಮತ್ತು ಸಂತೋಷದಿಂದ ಕೂಡಿತ್ತು. ರಾಯರು ಕೇವಲ ಕತ್ತಿ ಹಿಡಿದ ವೀರನಲ್ಲ, ಲೇಖನಿ ಹಿಡಿದ ಮಹಾಕವಿಯೂ ಹೌದು. ಅಲ್ಲಸಾನಿ ಪೆದ್ದಣ್ಣ ಮತ್ತು ನಮ್ಮ ಚತುರ ತೆನಾಲಿ ರಾಮ ಸೇರಿ 8 ದಿಗ್ಗಜ ಕವಿಗಳು ಇಲ್ಲಿದ್ದರು. ಕನ್ನಡ, ತೆಲುಗು, ಸಂಸ್ಕೃತ ಮತ್ತು ತಮಿಳು ಹೀಗೆ ಎಲ್ಲಾ ಭಾಷೆಗಳಿಗೂ ಆಶ್ರಯ ನೀಡಿದ ಸುವರ್ಣ ಕಾಲವಿದು. ಇಂದು ನಾವು ಹಂಪಿಯಲ್ಲಿ ಕಾಣುವ ಅನೇಕ ಅದ್ಭುತ ಸ್ಮಾರಕಗಳು ಮೈದಳದಿದ್ದು ರಾಯರ ಕಾಲದಲ್ಲೇ. ವಿಜಯ ವಿಠ್ಠಲ ಮತ್ತು ಕೃಷ್ಣ ದೇವಾಲಯಗಳು ವಾಸ್ತುಶಿಲ್ಪದ ಮೇರುಕೃತಿಗಳು. 1000 ರಾಮರ ಕಥೆ ಹೇಳುವ ಹಜಾರ ರಾಮ ದೇವಾಲಯ, ಪುಷ್ಕರಣಿ ಮತ್ತು ಮಂಟಪಗಳು. ಪ್ರತಿಯೊಂದು ಕಲ್ಲು ಇಲ್ಲಿ ಕಲೆ ಮತ್ತು ವೈಭವದ ಕಥೆ ಹೇಳುತ್ತದೆ. ರಾಯರು ಇತರೆ ಎಲ್ಲಾ ಧರ್ಮಗಳೆಲ್ಲವನ್ನೂ ಸಮಾನವಾಗಿ ಕಂಡರು. ತಿರುಪತಿಯಿಂದ ಶೃಂಗೇರಿಯವರೆಗೆ ಅವರ ಭಕ್ತಿ ಮತ್ತು ದಾನ ಸಾಮ್ರಾಜ್ಯದ ಏಕತೆಗೆ ಬುನಾದಿಯಾಯಿತು. ರೈತರೇ ರಾಜ್ಯದ ಬೆನ್ನೆಲುಬು ಎಂದು ನಂಬಿದ್ದ ರಾಯರು ಕೃಷಿ ಮತ್ತು ಗ್ರಾಮ ಆಡಳಿತಕ್ಕೆ ಹೊಸ ಚೈತನ್ಯ ನೀಡಿದರು. ನ್ಯಾಯಯುತ ತೆರಿಗೆ ಪದ್ಧತಿ ಜಾರಿಗೆ ತಂದು ಕುಲ ಮತ ನೋಡದೆ ಕೇವಲ ಪ್ರತಿಭೆ ಮತ್ತು ನಿಷ್ಠೆಗೆ ಮನ್ನಣೆ ನೀಡಿದರು. ಸಾಮಾನ್ಯ ಪ್ರಜೆಯಿಂದ ಹಿಡಿದು ಶ್ರೀಮಂತರವರೆಗೆ ಎಲ್ಲರಿಗೂ ಸಮಾನ ನ್ಯಾಯ ಮತ್ತು ನೆಮ್ಮದಿ ದೊರೆಯಿತು. ಈಗ ಈ ಮಹಾಕಥೆಯ ನಾಯಕನ ಜನ್ಮಸ್ಥಳದತ್ತ ನಮ್ಮ ಪ್ರಯಾಣ.